ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭವಾಗಿದೆ. ಉತ್ಖನನ ಕಾರ್ಯ ಆರಂಭವಾಗುತ್ತಿದ್ದಂತೆ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಉತ್ಖನನ ಕಾರ್ಯ ಮಾಡ್ತಾ ಇದ್ದಂತೆ ಏನು ದೇವಸ್ಥಾನದಲ್ಲಿರ್ಬೋದು ಮತ್ತು ದೇವಸ್ಥಾನದ ಅಕ್ಕಪಕ್ಕದಲ್ಲಿರುವಂಥ ಮನೆಗಳನ್ನು ಒಕ್ಕಲೆಬ್ಬಿಸುವ ಆತಂಕ ಈ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ಗ್ರಾಮಸ್ಥರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಈಗ ಒಂದ್ ಕಡೆ ಉತ್ಖನನ ನಡೀತಾ ಇದೆ, ಇನ್ನೊಂದು ಕಡೆ ದೇವಸ್ಥಾನ ಮತ್ತು ದೇವಸ್ಥಾನ ಅಕ್ಕಪಕ್ಕದಲ್ಲಿರುವಂಥವ್ರಿಗೆ ಏನು ಆತಂಕ ಆಗ್ತಾ ಇದೆ ನಿಮಗೆ ಅಂತ? ಈಗ ನಾವು ಲಕ್ಕುಂಡಿ ಗ್ರಾಮದಿಂದ ತಮ್ಮ ಟಿವಿ ಮಾಧ್ಯಮಕ್ಕ ಪ್ರಸಾರ ಪಡಿಸೋದು ಏನಂತಂದ್ರ, ಸಾಕಷ್ಟು ವರ್ಷಗಳಿಂದ ನಾವು ಇಲ್ಲಿ ಈ ದೇವಸ್ಥಾನದ ಪಕ್ಕದಲ್ಲಿ ಇದೀವಿ. ಅದಕ್ಕೆ ನಮಗೆ ಏನಪ್ಪಾ ಅಂತಂದ್ರೆ ಭಯಭೀತ ಆಗ್ತಾ ಇದೆ. ನಮ್ದು ಏನು ನಮ್ಮ ಅಳಿಲು ಏನಪ್ಪಾ ಅಂತಂದ್ರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ HK ಪಾಟೀಲ್ ಸಾಹೇಬರು ಮತ್ತು ನಮ್ಮ ನರಗುಂದ್ ಕ್ಷೇತ್ರದ ವಿಧಾನಸಭಾ ಇದಾದಂಥ ಮಾನ್ಯ CC ಪಾಟೀಲ್ ಸಾಹೇಬರು ಹಾಗೂ ನಮ್ಮ ಲಕ್ಕುಂಡಿ ಪಾರಂಪರಿಕ ಪ್ರದೇಶದ ಸದಸ್ಯರಾದಂಥ ಮಾನ್ಯ ಸಿದ್ದು ಪಾಟೀಲ್ ಅವರು, ಈ ಎಲ್ಲರೂ ಕೂಡಿಕೊಂಡು ನಮ್ಗೆ ಒಂದು ಸೂಕ್ತವಾದಂತಹ ಏನು ಪರಿಹಾರ ಕೊಟ್ರ ನಮ್ಮ ಎಲ್ಲ ಈ ಜನಾಂಗದವರಾತು ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವಂಥ ಗುಡಿಗಳ ಮಗ್ಲಿರುವಂತಹ ಜನರು ನಾವು ಹೋಗ್ಲಿಕ್ಕೆ ತಯಾರಿದ್ವಿ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ದಿವಸ. ಸರ್, ಈಗ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತೀವಿ? ಈಗ ನಾವು ನನಗೆ ಈಗ ಒಂದು 70 ವರ್ಷ ಆಗಿ ಬಂತು. ಇದಕ್ಕಿಂತ ಪೂರ್ವದಲ್ಲಿ ಇದಾರ ಒಂದು 100 ವರ್ಷ ಇರ್ಬೋದು ಅಥವಾ ಹೆಚ್ಚಿನ ಇದು ಇರ್ಬೋದು. ಆದ್ರೆ ಈಗ ನಮ್ಮ ಮನೆಗಳನ್ನು ನೋಡಲಾಗಿ ಶಿಥಿಲಗೊಳ್ತಾ ಇದ್ದಾವೆ. ಈಗ ನಮ್ಗೆ ಇಲಾಖೆಯಿಂದ ಪರ್ಮಿಷನ್ ಕೊಡ್ತಾ ಇಲ್ಲ, ಯಾವುದು ಕೊಡ್ತಾ ಇಲ್ಲ. ನಾವು ಅವಾಗ ಒಂದು ಕುಟುಂಬ ಇದ್ವಿ, ಒಂದು ಕುಟುಂಬದಾಗ 2 ಜನ ಇದ್ವಿ. ಈಗ ಒಂದು ಕುಟುಂಬದಾಗ ಎಷ್ಟಾಗಿ 6ರಿಂದ 10 ಜನ 14 ಜನ ಆಗಿದ್ದೀವಿ. ನಮಗೆ ಇರ್ಲಿಕ್ಕೆ ಆದಂಥ ಒಂದು ಸೂರಿಲ್ಲ. ಸೂರಿನ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ನಮ್ಮ ಲಕ್ಕುಂಡಿ ಗ್ರಾಮ ಏನು ಜಗತ್ ಪ್ರಖ್ಯಾತ ಆದಂತಹ ಒಂದು ಏನು ಕ್ಷೇತ್ರ, ಆಮೇಲೆ ಯುನೆಸ್ಕೋ ಪಟ್ಟಿಯಲ್ಲಿ ಈಗ ಬೇರೆ ಬೇರೆ ಪ್ರದೇಶಗಳಲ್ಲಿ ಏನಿದು ಬಿತ್ತರಿಸ್ತದೆ ಈ ಉತ್ಖನನದಿಂದ, ಈಗ ನಮ್ಮ ಪ್ರಜ್ವಲ ರೀತಿ ಅಂತವ್ರು ಏನು ಒಂದು ಪ್ರಾಮಾಣಿಕ ಒಂದು ಏನು ಕೊಟ್ಟಲ್ಲ, ಅದರಿಂದ ನಮ್ಮ ಲಕ್ಕುಂಡಿ ಅನ್ನೋದು ಎಲ್ಲ ಮಾಧ್ಯಮಗಳ ಮೂಲಕ ಏನು ಪ್ರಸಾರ ಆಗ್ತಾ ಇದೆ. ಅದಕ್ಕೆ ನಮ್ದು ಏನಿಲ್ಲ, ನಮಗೂ ನಾವು ಅದಕ್ಕೆ ಹೆಮ್ಮೆಯ ವಿಷಯ. ನಮ್ಮ ಮಾನ್ಯ ಸಚಿವರಾದಂಥ HK ಪಾಟೀಲ್ ಸಾಹೇಬರು ಇದು ಏನು ಪ್ರವಾಸೋದ್ಯಮ ಇಲಾಖೆಯಿಂದ ಆಗಿರೋದ್ರಿಂದ ಎಲ್ಲ ಸಾಕಷ್ಟು ಏನು ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ದು ಒಂದು ಅಳಿಲಿಪ ಏನಂದ್ರೆ, ನಮಗ ಏನು ಸೂಕ್ತವಾದಂತ ಒಂದು ಪರಿಹಾರ ಕೊಟ್ಟು ನಾವು ಇದು ಮಾಡಿದ್ರೆ ನಮ್ಮ ಎಲ್ಲಾ ಇವರು ಜನಾಂಗದವರು ನಾವು ಹೋಗ್ಲಿಕ್ಕಿದ್ವಿ, ಪರಿಹಾರ ಕೊಡಿಸ್ಬೇಕಂದು ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ನಾನು ಕೇಳ್ಕೊಂತಾ ಇದ್ದೀನಿ. ಯಜಮಾನ್ರ, ಈಗ ನೀವು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡಕತ್ತೀರಿ ನಿಮ್ಮ ಮನೆಗಳದಾಗ? 80 ವರ್ಷ ಆತು ನೋಡ್ರಿ ಈಗ. 80 ವರ್ಷ ಆತು ನಾವು ಇಲ್ಲೇ ಇದೀವಿ. ನಾವೆಲ್ಲ ಇದು ಮಾಡ್ಕೊಂಡು ನಮ್ಗೆ ಸುಖ ಸ್ಥಳಕ್ಕೆ ಹೋಗ್ಬೇಕಂದ್ರೆ ನಮಗೆ ಸರಿಯಾಗಿ ಪರಿಹಾರ ಕೊಟ್ಟು ಅನ್ರಿ ನಾವು ಹೋಗ್ತೀವಿ. ಇದು ಒಂದೇ ಬಾರಿನೋ ಮೊದಲೆಲ್ಲ ಬಂದಿದ್ರು ನಿಮ್ಮ ಕಡೆ? ಒಮ್ಮೆ ಬಂದಿದ್ದರಿ, ಇಲ್ಲ ನಿಮಗೆ ಅಲ್ಲಿ ಒಂದು ಕಡೆಗೆ ದುಡ್ಡು ಬಂದೈತಿ ನಿಮ್ದು ತಗೋರಿ ಅಂತೇಳಿ ನೋಟಿಸ್ ಕಳಿಸಿದ್ರು. ನಾವು ಕಬ್ಜಾಕ್ ಬರ್ತೀವಿ ಅಂತೇಳಿ ಬಂದಿದ್ರು. ನಾವು ಹೋಗಿ ಅಷ್ಟೇ ತೊಗೊಂಬಂದ್ವಿ. ಅವಾಗ ಯಜಮಗ ಬಂದ್ಬಿಡ್ತು, ತೊಗೊಂಬಂದ್ವಿ. ಮತ್ತೆ ಹಿಂದ್ಕೋತು ಧಾರವಾಡ ಜಿಲ್ಲೆ ಇತ್ತು ಇವಾಗ. ಧಾರವಾಡ ಜಿಲ್ಲೆ ಇದ್ದಾಗ ಅವ್ರು DC ಅಲ್ಲಿಂದ ಬಂದರು, ತಹಶೀಲ್ದಾರ್ ಬಂದರು. ಯಾಕಪ್ಪ ನಿಮ್ಮ ಅಭಿಪ್ರಾಯ ಏನೈತಿ ಅಂದರು. ಯಾಕೆ ಹೀಗೆ ಮಾಡಿದ್ರಿ ಅಂದು. ಇಲ್ರಿ ಸರ್, ನಮಗೆ ರೊಕ್ಕ ಬೇಡ, ನಮಗೆ ಏನು ಸರಿಗೆ ನಮಗೆಲ್ಲ ಎಲ್ಲಿ ಐತಿ ವ್ಯವಸ್ಥೆ ಮಾಡಿರಿ, ನಮಗೆ ದುಡ್ಡಿಗೆ ಬೇಡ. ಇದು ಏನು ಈಗಿನ ದುನಿಯಾದಾಗ ಏನು ನಡೆದೈತಿ ಐತಿ ಅಷ್ಟು ದುಡ್ಡು ನಮಗೆ ಇದನ್ನು ಮಾಡಿರಿ, ನೀವು ನಾವು ಬಿಟ್ಟು ಹೋಗ್ತಾ ಇದ್ದೀವಿ ಅಂದ್ರೆ ಆತಪ್ಪ ಅಂತ ಹೇಳಿ ಆದ್ರೆ ಅವ. ಯಜಮಾನ್ರ, ಈಗ ನಿಮ್ಗೆಲ್ಲ ಈಗ ನಿಮ್ ದೊಡ್ಡ ದೊಡ್ಡ ಮನೆಗಳು ಅದಾವ, ಇಲ್ಲಿ ಕಮ್ತಾ ಮಾಡ್ತೀರಿ, ರೈತಾಪಿ ಕುಟುಂಬಗಳು, ಎತ್ತು ಆಕಳ ಇವನ್ನೆಲ್ಲ ಇಟ್ಕೊಂಡಿರ್ತೀರಿ. ಈಗ ನೀವು ಅಲ್ಲಿ ಹೊರಗಡೆ ಸ್ವಲ್ಪ ಜಾಗ ಅದು ಕೊಟ್ಟ 30, 40, 60, 70 ಹಿಂಗೆ ಸೈಟ್ ಕೊಟ್ರೆ ಹೆಂಗ್ ನಿಮ್ ಜೀವನ? ಅಲ್ರಿ, ಅಲ್ಲಿ ಒಂದು ಈ ಜೀವನ ಮಾಡಕ್ ಒಂದು ದಾರಿ ಬೇಕಲ್ರಿ. ಇಟಿಟ ಕೊಟ್ರೆ ದನ ಕರ ಕಟ್ಕೊಂಡಿರೋದು ನಮ್ಗೆ ನಮಗೆ ಇದು ಅದಾವಲ್ಲ ಅಲ್ಲಿ ಇಷ್ಟ ಇದನ್ನ ಕೊಡ್ಬೇಕು ನಮಗೆ ಸೈಜು. ನಿಮ್ ಜಾಗ ಎಷ್ಟೈತೆ ಅಷ್ಟು? ಅಷ್ಟಾರು ಕೊಡನ್ರಿ, ಒಂದೊಂದು ಪ್ಲಾಟ್ ಲೆಕ್ಕ ಕೊಡನ್ರಿ. ಯಾಕಂದ್ರೆ ಇಷ್ಟಿಟ್ಟು ಕೊಟ್ರೆ ನಾವು ಜೀವನ ಮಾಡೋದು ಹೇಗೆ? ಬಾಳೆ ಮಾಡೋದು ಹೇಗೆ? ದನ ಕರ ಕಟ್ಕೊಂಡು ಎಲ್ಲಿರ್ಬೇಕು ನಾವು, ಮತ್ತು ಮಕ್ಕಳು ಮರಿ ಕಟ್ಕೊಂಡು ಎಲ್ಲಿರ್ಬೇಕು? ನಮಗೆ ಒಂದೊಂದು ಜಗಸ್ಸು ಒಂದೊಂದು ಪ್ಲಾಟ್ನ ಲೆಕ್ಕನ ಕೊಡ್ಬೇಕು. ನಮಗೆ ಕೊಟ್ರೆ ಹೋಗ್ತಾರೆ. ಹೋಗ್ತೀವ್ರಿ ನಾವು ಹೋಗಕ್ಕೆ ತಯಾರಿದೀವಿ. ಆದ್ರೆ ನಮ್ಗೆ ಸರಿಯಾದ ಪರಿಹಾರ ಕೊಡ್ಬೇಕು. ನಾವು ಕೊಡುತ್ತಾನ ಮನೆಯನ್ನು ಮುಟ್ಟಿಸ್ಕೊಡುದಿಲ್ಲ, ನಾವು ಇದನ್ನು ಮಾಡುದಿಲ್ಲ. ಅವ್ರು ಬಂದ ನಾವು ಪರಿಹಾರ ಕೊಟ್ಟ ಮೇಲೆ ಮನೆ ನಮಗೆ ಪರಿಹಾರ ಮುಟ್ಟಿದ ಮೇಲೆ, ನಮಗೆ ಜಗ ತೋರಿಸಿದ ಮೇಲೆ ನಾವು ಮಠ ಯಾರು ಹೇಳಿದ್ರು ಹೋಗುದಿಲ್ರಿ. ನಾವು ಹೆದರಿಕೆ ಚಲುವಾಗೈತನ, ಆತಂಕ ಚಲುವಾಗೈತನ ಈಗ. ಯಾಕಂದ್ರೆ ಇವೆಲ್ಲ ಚಲುವಾಗತ್ತ, ಅಲ್ಲ ಐತಿರಿ ಅದು. ನಾವು ಮತ್ತೆ ಪರಿಹಾರ ಕೊಂಡು ಎಲ್ಲಿ ಹೋಗಿರ್ಬೇಕು? ನಾವು ಬಿಡಿಸಿದ್ರು ಎಲ್ಲಿ ಹೋಗಿರು ನಾವು ಈಗ ಬಿಟ್ಟು ಹೋಗ್ರಿ ಅಂದ್ರೆ. ಅದಕ್ಕೆ ನಮಗೆ ಎಲ್ಲಾರ ನಮಗೆ ಒಂದು ಸೆಟ್ ಮಾಡ್ರಿ, ಈಗಿನ ಇದು ನಡೆದೈತಿ ಅದನ್ನ ಕೊಡ್ರಕ್ಕೆ ನಾವು ಹೋಗ್ತಾ ಇದ್ದೀವಿ. ಯಜಮಾನ್ರ, ಈಗ ನಿಮ್ಗೆ ಹೋಗಂದ್ರೆ ಎಲ್ಲಿಗೆ ಹೋಗ್ತಾರೆ? ನಾವು ಎಲ್ಲಿ ಹೋಗ್ಬೇಕ್ರಿ? ನಾವು ನಮ್ಮ ಮಾತಾಡಕ್ ಸರ, ಈಗ ಉತ್ಖನನ ನಡ್ಯಾಕತೈತಿ. ಈಗ ಒಂದ್ ಕಡೆ ನಿಮ್ಗೆಲ್ಲ ಆತಂಕ ಚಲುವಾಗೈತಿ, ಮತ್ತೆ ಏನ್ ಸರ್ ಹಿಂಗಾದ್ರ? ಈಗ ನಮ್ಗೆ ಈ ರೀತಿ ಆತಂಕ ಇರೋದಕ್ಕ ಸರಿಯಾದ ಒಂದು ಸ್ಥಳ. ನಾವು ರೈತರಾಗಿರೋದ್ರಿಂದ ನಮ್ಗ
ಹಿತ್ತಲ ಬೇಕು ಅಂದ್ರೆ ಬಣಿ ಒಟ್ಟಾಕ ದನಕರಕ್ಕ ಮತ್ತು ಪ್ರಾಣಿಗಳಿಗೆ ದನ ಕಟ್ಟಕ್ಕೆ ಕೊಠಡಿಗೆ ಬೇಕು. ಆಮ್ಯಾಗಿದ್ದ ನಮ್ಗೆ ಇರಾಕ ಮನೆ ಬೇಕು. ಅಷ್ಟು ಸರಿಯಾದ ಜಾಗ ಕೊಟ್ಟು ನಮ್ಮನ್ನು ಒಂದು ಕಡೆಗೆ ವ್ಯವಸ್ಥೆ ಮಾಡಿದ್ರೆ ನಾವು ಹೋಗಾಕಿದ್ವಿ. ಆದ್ರೆ ಮೊದಲು ವ್ಯವಸ್ಥೆ ಆಗ್ಬೇಕು. ಈಗ ನೀವು ಮೊದಲ ಮನೆ ಬಿಡ್ರಿ ಅಂದ್ರೆ ನಾವು ಹೋಗಿ ಎಲ್ಲಿರೋದು? ಆಮ್ಯಾಗ ಮಳೆಗಾಲ ಬಂದ್ರೆ ಬಿಸಿ, ಈಗ ಬೇಸಿಗೆ, ಈಗ ನಾಳೆ ಹೊರಗೆ ಹೋಗಿ ಪ್ರಾಣಿಗಳನ್ನ ಕಟ್ಕೊಂಡು ದನ ಕರ ಆಡು ಕುರಿ ಅದಾವು ಅವ್ರು ಕಟ್ಕೊಂಡು ಜೀವನ ಮಾಡೋದು ಹೆಂಗೆ? ಅದಕ್ಕೆ ನಾವು ಈಗಿಂದ ಅಲ್ಲದು, ನಮ್ಗೆ ಈಗಾಗಲೇ 200-300 ವರ್ಷದಿಂದ ನಮ್ಮ ಹಿರಿಯರು ಇದ್ದು ಬಂದಿದ್ದು. ನಮ್ಗೆ ಈಗ ಯೋಗ್ಯತೆ ಅಷ್ಟು ಇದು ಇಲ್ಲ, ಹೋಗಿ ಎಲ್ಲಾರ ನಾವು ಜಾಗ ಹಿಡ್ಕೊಳಕ್ಕೆ ಮಾಡಕ್ಕೆ ಎಲ್ಲಿ. ಹಾಗಾಗಿ ನಮ್ಗೆ ಸರ್ಕಾರ ಸರಿಯಾದ ಪ್ರಮಾಣದೊಳಗೆ ಎಲ್ಲರಿಗೂ ದನ ಕರ ಕಟ್ಟಕ್ಕೆ, ಹಿತ್ತಲಕ್ಕೆ, ಬಣಿ ಒಟ್ಟಾಕ ವ್ಯವಸ್ಥೆ ಮಾಡಿ ಆ ಜಾಗನ ನಾವೊಬ್ಬರಿಗೆ ಎಷ್ಟು ಬಿರ್ತೋ ಸರ್ಕಾರದ ಇದ್ರೊಳಗೆ ನೋಡಿ ಕೊಟ್ಟು ಇದು ಮಾಡ್ಬೇಕು. ಅದಕ್ಕೆ ನಮ್ಮ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ MLA ಅದಾರ, ನಮ್ಮ ಸಚಿವರು ಅದಾರ, ಆಮ್ಯಾಗಿದ್ದ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ನಮ್ಮ ಊರವರು ಅದಾರ. ಹಾಗಾಗಿ ಅವ್ರಿಗಂತೂ ಸಾಕಷ್ಟು ಅನುಭವ ಐತಿ. ಅವರೆಲ್ಲರೂ ಕೂಡಿ ಈ ವ್ಯವಸ್ಥೆ ಮಾಡಿದ್ರೆ ನಾವು ಆರಾಮಾಗಿ ನಾವು ಹೋಗಿ ಇರಾಕಾಗತ್ತೆ. ಅದಕ್ಕೆ ಮೊದಲ ಒಂದು ಹೊಲನ ಹಿಡಿಬೇಕು. ಹೊಲ ಹಿಡಿದು ಅದನ್ನ ಇದನ್ನ ಮಾಡ್ಬೇಕು. ಜಾಗನ ಎಷ್ಟಿರ್ತಾವ ಹಂಗ್ ಕೊಡ್ಬೇಕು ಅಥವಾ ಏನೆಲ್ಲ? ಇಲ್ಲ, ಈಗ ದನ ಕರ ಕಟ್ಟಕ್ ಬೇಕಲ್ರಿ. ಒಟ್ಟು ನೀವು ಈಗ ನಾವು ಒಂದಂತೇಳಿ ದನ, ಒಂದಂತೇಳಿ ಮನಿ, ಒಂದು ಎಲ್ಲಿ ಹೋಗಿ ನಾವು ಇರೋರು. ಅದಕ್ಕೆ ನಮ್ಗೇನು ನಮ್ಮ ಜಾಗ ಏಟ್ ಕಡಿಮೆ ಇರಲಿ ಹೆಚ್ಚರ ಇರಲಿ, ನಮ್ಗೆ ದನ ಅವಕ್ಕ ಹೊಟ್ಟು ಮೇವು ಒಟ್ಟಾಕ, ಬಣಿಮೆ ಒಟ್ಟಾಕ ಜಾಗ, ಆಮ್ಯಾಗಿದ್ದ ಇರಾಕ್ ಜಾಗ ಮಾಡ್ಕೊಡ್ಬೇಕು. ಅಂದ್ರೆ ನಮ್ಗೆ ಹೋಗಾಕ ಅನುಕೂಲ. ಇಲ್ಲ ಅಂದ್ರೆ ನಾವು ಅತಂತ್ರ ಪರಿಸ್ಥಿತಿ ಎಲ್ಲೇ ಒಂದು ಈಟು 30-40 ಕೊಟ್ರೆ ನಮ್ಗೆ ಇರಾಕ ಮಾಡಕ್ಕೆ, ಜೀವನ ಮಾಡಕ್ಕೆ ಆಗೋದಿಲ್ಲ, ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಇದು ಒಳ್ಳೆ ಕೆಲಸ. ಆದ್ರೆ ನಮ್ಮನ್ನು ಒಕ್ಕಲೆಬಿಸಿ ಮಾಡಬೇಡ್ರಿ ಅಂತ. ಈಗ ನಮಗೆ ಭಯ ಹುಟ್ಬಿಡತ್ತೆ. ಈಗ ಅಲ್ಲಿ ಬಂಗಾರ ಸಿಕ್ತು, ಇಲ್ಲಿ ನಿಧಿ ಸಿಕ್ತು, ನಮ್ಮ ಇದಾವು, ನಮ್ಮ ಮನೆ ಬುಡಕನ ಕಲ್ಲು ಇರ್ತಾವು, ಆಮ್ಯಾಗಿದ್ದ ಮೂರ್ತಿ ಇರ್ತಾವು. ಅದು ಯಾವ್ಯಾವ ನಮ್ಮ ಹಿಂದೆ ಹಿರಿಯರ ಮನೆ ಕಟ್ಟಾರ, ಈಗ ನಮ್ಗೆ ಕಟ್ಕೊಳಕ್ಕೂ ಆಗುದಿಲ್ಲ, ಅದು ಏನು ಮಾಡೋಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ. ಆಮೇಲೆ ಕಟ್ಟಕ್ಕೆ ಹೋದ್ರೆ ಸಹಿತ ಅದಕ್ಕೆ ಪರ್ಮಿಷನ್ ಇಲ್ಲ, ನೀವೇನಾರ ಮಾಡ್ಕೋರಿ ಅಂತ ಅಂತಾರೆ. ಹಂಗಾದ್ರೆ ಜೀವನ ಮಾಡೋದು ಭಾಳ ಕಷ್ಟ ಐತಿ. ಅದಕ್ಕೆ ತಾವು ದಯಮಾಡಿ ನಮ್ಗೆ ಈ ಮಾಧ್ಯಮದ ಮುಖಾಂತರ ಅವ್ರಿಗೆ ತಿಳಿಪಡಿಸ್ತೀವಿ. ಆಮ್ಯಾಗಿದ್ದ ಮಂತ್ರಿಗಳು ಎಲ್ಲರೂ ನೀವು ವಿಚಾರ ಮಾಡಿ ಒಂದು ಒಳ್ಳೆಯ ಇದನ್ನು ನಮ್ಮ ಲಕ್ಕುಂಡಿನ ಒಳ್ಳೆ ಸ್ಥಳ ಮಾಡಿಕೊಡ್ಲಿ. ಆಮ್ಯಾಗಿದ್ದ ನಮ್ಮೆಲ್ಲರಿಗೂ ಒಕ್ಕಲೆಬ್ಬಿಸ್ತಾನ ಸುಖ ಜೀವನ ಮಾಡುವಂಥ ನಮಗೊಂದಿಷ್ಟು ಜಾಗ ಕೊಡಲಿ. ಆಮ್ಯಾಗಿದ್ದ ಅದನ್ನು ಮಣ್ಣಿನ ಕಟ್ಟಿಕೊಡ್ಲಿ ಎಲ್ಲರಿಗೂ. ಅಂದ್ರೆ ನಮಗೆ ದಂಧಕ್ಕೆ ಇದನ್ನ ಮೊದಲು ಏನು ಪದ್ಧತಿ ಇತ್ತು ಆ ಟೈಪ್ ಇದ್ರೆ ದನಕರ ಎಲ್ಲ ಸಾಕೊಳಕ್ಕೆ ಸಾಧ್ಯ ಐತಿ. ಹಾಗಾಗಿ ಹಂಗೆ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ ಏನು ನಡೀತಾ ಇದೆ, ಇದಾದ ಬೆನ್ನಲ್ಲೇ ಗ್ರಾಮಸ್ಥರಲ್ಲಿ ಕೂಡ ಸಾಕಷ್ಟು ಆತಂಕ ಎದುರಾಗಿದೆ. ಯಾಕಂತಂದ್ರೆ ಈ ಗ್ರಾಮಸ್ಥರನ್ನು ಎಲ್ಲಿ ಒಕ್ಕಲೆಬ್ಬಿಸ್ತೇವೆ ಸರ್ಕಾರ ಅಂಥೇಳಿ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡ್ಬೇಕು. ಯಾಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಅತಿ ಹೆಚ್ಚು ರೈತಾಪಿ ವರ್ಗ ಕುಟುಂಬಗಳೇ ಇಲ್ಲಿ ವಾಸ ಮಾಡ್ತಾ ಇದ್ದಾವೆ. ಹೀಗಾಗಿ ನಮಗೆ ಏನು ರೈತರಿರೋದ್ರಿಂದ ಎತ್ತು ಮತ್ತು ಬಣಿವೆ ಗಿಣಗಳನ್ನು ಹಾಕಲು ಸಾಕಷ್ಟು ಜಾಗ ಬೇಕಾಗತ್ತೆ. ಹೀಗಾಗಿ ಸಮರ್ಪಕವಾಗಿ ಜಾಗ ಮತ್ತು ನಿವೇಶನ ಪರಿಹಾರ ಕೊಟ್ಟ ನಂತರ ನಾವು ಇಲ್ಲಿಂದ ಹೋಗಲು ರೆಡಿ ಅಂತ ಹೇಳಿ ಇಲ್ಲಿಯ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.